ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಎಲ್ಲ ಹಿರಿಯ ಎಲ್ಲ ಪತ್ರಕರ್ತರ ಮಿತ್ರರೇ, ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ತಮ್ಮರು ಎಲ್ಲ ಹಿರಿಯರು, ಇವತ್ತ ಪತ್ರಿಕಾ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತಿನಿಂದ ಕರ್ನಾಟಕದಲ್ಲಿ ಸಾಕಷ್ಟು ಒಂದೆರಡು ಅಂಶ ಅಲ್ಲ, ಸಾಕಷ್ಟು ಅಂಶಗಳಲ್ಲಿ ಸಾಕಷ್ಟು ಬೆಲೆ ಹೆಚ್ಚಾಗುವಂಥ ಕೆಲಸವನ್ನು ಆಗ್ತದೆ. ಮೊನ್ನೆ ನಡೆದಂಥ ವಿಧಾನಸೌಧ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಒಂದು ಎರಡು ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಬೆಲೆ ಏರಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಗಾಳಿಗೊಂದು ಟ್ಯಾಕ್ಸ್ ಹಾಕಿಲ್ಲ, ಗಾಳಿಗೊಂದು ರೇಟ್ ಫಿಕ್ಸ್ ಮಾಡಿಲ್ಲ, ಬಿಟ್ಟರೆ ಉಳುಕಿದು ಕುಡಿಯುವ ನೀರಿನ ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಎಲ್ಲಕ್ಕೂ ದರ ಹೆಚ್ಚು ಮಾಡೋಂಥ ಒಂದು ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಪೆಟ್ರೋಲ್ದಾಗಿರ್ಬೋದು, ಪೆಟ್ರೋಲ್ನ ಮತ್ತು ಡೀಸೆಲ್ 3 ರಿಂದ 4 ರೂಪಾಯಿ ಮತ್ತೆ ಹೆಚ್ಚು ಮಾಡೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಹಾಲಿನ ದರ ಇವತ್ತು 4 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಅದಕ್ಕೆ ಕೇಳಿದ್ರೆ ಉತ್ತರ ಕೊಡ್ತಾರೆ, 4 ರೂಪಾಯಿ ನಾವು ಡೈರೆಕ್ಟ್ ಅದು ರೈತರಿಗೆ ಕೊಡಕತ್ತಿದ್ದೇವೆ, ಗ್ರಾಹಕರಿಂದ ಕಲೆಕ್ಟ್ ಮಾಡಿ ರೈತರಿಗೆ ಕೊಡಕತ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕಿಂತ ಮುಂಚೆ ನಿಮ್ಮ ಸರ್ಕಾರ ಬಂದಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಎಷ್ಟು ಸಾರಿ ಹಾಲಿನ ದರ ಹೆಚ್ಚು ಮಾಡಿದ್ರಿ? ಟೋಟಲ್ 9 ರೂಪಾಯಿ ಹೆಚ್ಚು ಮಾಡಿದ್ದಾರೆ ಹಾಲಿನ ದರ. ಈಗ ರೈತರಿಗೆ 4 ರೂಪಾಯಿ ಕೊಡ್ತೀವಿ ಅಂತ ಸುಮ್ಮನೆ ಹೇಳ್ತಿದ್ದಾರೆ. ಆ 4 ರೂಪಾಯಿ ಕೊಡ್ತೀವಿ ಅಂತ ಹೆಸರಿಗಷ್ಟೇ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಏನು ಮೇವಿನ ದರ ಆಗಿರ್ಬೋದು, ಫುಡ್ ಗ್ರೇನ್ಸ್ ಏನು ನಮ್ಮ ದನಕರು ಫುಡ್ ಗ್ರೇನ್ಸ್ ಕೊಡ್ತಾ ಅದ್ರದ್ದು ಆಗಿರ್ಬೋದು, ಎಲ್ಲವೂ ಹೆಚ್ಚು ಮಾಡೋಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಎಲ್ಲಿಗೆ ಮುಟ್ಸ್ಬೇಕಂತ ಮಾಡಿದ್ರಿ? ಇವತ್ತು ನೀವು ನೋಡ್ರಿ, ಯಾವುದೇ ತಾವು ತಗೊಳ್ರಿ, ನೀವು ರೈತರಿಗೆ ಪರಿಸ್ಥಿತಿ ಅಂತೂ ಇವತ್ತು ಭಾಳ ಚಿಂತಾಜನಕ ಆಯ್ತು. ಇವತ್ತು ಅಲ್ಲೂ ವಿದ್ಯುತ್ ಅಂತರೂ ಎಲ್ಲಿನೂ ಕೊಡ್ತಿಲ್ಲ. 7 ತಾಸು ವಿದ್ಯುತ್ ಕೊಡ್ತೀವಿ ಅಂತಿದ್ದಾರೆ, 2 ತಾಸು ಎಲ್ಲಿಯೂ ವಿದ್ಯುತ್ ಬರ್ತಿಲ್ಲ. ವೋಲ್ಟೇಜ್ ಅಂತೂ ಕೇಳೇಬೇಡ್ರಿ, ಆ ಪರಿಸ್ಥಿತಿಯಲ್ಲಿದೆ. ಇವತ್ತು ಯಾವುದ್ರ ಮೇಲೆ ನೀವು ಒಂದು 20 ರೂಪಾಯಿ ಇರೋಂಥ ಸ್ಟಾಂಪ್ ಪೇಪರ್ನ 5 ರೂಪಾಯಿ ಮಾಡಿದ್ದಾರೆ. ಯಾರೇ ಒಂದು ಹುಡುಗರು ಮೊದಲ KPSCಗೆ ಅರ್ಜಿ ಹಾಕ್ಬೇಕಂತಂದ್ರೆ 20 ರೂಪಾಯಿ ಇತ್ತು, ಅದು 800 ರೂಪಾಯಿ ಮಾಡಿದ್ದಾರೆ. ಈ ಥರ ಟ್ಯಾಕ್ಸು, ಮನಿ ಟ್ಯಾಕ್ಸ್ಗಳು ಹೆಚ್ಚು ಮಾಡಿದ್ದಾರೆ, ಲ್ಯಾಂಡ್ ಟ್ಯಾಕ್ಸ್ಗಳು ಹೆಚ್ಚು ಮಾಡಿದ್ದಾರೆ. ಈಗಂತೂ ಯಾವ ಎಣ್ಣೆ ಲ್ಯಾಂಡ್ಗಳಂತೂ ಖರೀದಿ ಮಾಡೋಕ್ಕೆ ಆಗಂಗಿಲ್ಲ. ಎಲ್ಲಿಯಾದರೂ ಹೋಗಿ ಯಾವುದೋ ಒಂದು ಹಳ್ಳಿ ಗ್ರಾಮಾಂತರ ಪ್ರದೇಶದಲ್ಲಿ ಯಾವುದೋ ಒಂದು ಎಣ್ಣೆ ಲ್ಯಾಂಡ್ ಖರೀದಿ ಮಾಡ್ಬೇಕಂತಂದ್ರೆ ಸ್ಕ್ವೇರ್ ಫೀಟಿಗೆ 2000 ರೂಪಾಯಿ ಆಗ್ತದೆ. ಆ ಟ್ಯಾಕ್ಸ್ಗಿಂತ ದರ ಕಡಿಮೆ ಅದ. ಅಂದರೆ ನೀವು ಎಷ್ಟು ದುಡ್ಡು ತುಂಬಿ ಇದನ್ನು ಮಾಡ್ತೀವಿ, ರಿಜಿಸ್ಟ್ರೇಷನ್ ಮಾಡುತ್ತೀವಿ, ಅದರಲ್ಲಿ ಟ್ಯಾಕ್ಸ್ಗಿಂತ ಲ್ಯಾಂಡ್ ರೇಟ್ ಕಮ್ಮಿ ಆಯ್ತು. ಅಷ್ಟೊಂದು ಟ್ಯಾಕ್ಸ್ ಹೆಚ್ಚು ಮಾಡೋಂಥ ಕೆಲಸ ಮಾಡಿದೆ. ಸ್ಕ್ವೇರ್ ಫೀಟಿಗೆ 2000 ರೂಪಾಯಿ ಹಾಕಂತ ಕೆಲಸ ಮಾಡಿ. ಅಂದರೆ ಈ ಸರ್ಕಾರ ಏನು ಮಾಡ್ತದೆ, ಸುಮ್ಮನೆ 5 ಪಂಚ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ 5 ಗ್ಯಾರಂಟಿ ಹೆಸರ ಮೇಲೆ 500 ಬೆಲೆ ಜಾಸ್ತಿ ಮಾಡೋಂಥ ಒಂದು ಕೆಲಸವನ್ನು ಮಾಡಿದೆ. ಇವತ್ತು ಜನರ ಪರಿಸ್ಥಿತಿ ಭಾಳ ಚಿಂತಾಜನಕ ಆಗಿದೆ. ಇವತ್ತು ಟ್ಯಾಕ್ಸ್ ಗಾಡಿಗಳಿಗೂ ಎಲ್ಲ ವೆಹಿಕಲ್ಗಳಿಗೂ ಟ್ಯಾಕ್ಸ್ ಹೆಚ್ಚು ಮಾಡೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನೊಂದು ಹೊಸದಾಗಿ ಬೆಂಗಳೂರಿಗೆ ಹೊಸದಾಗಿ ಸ್ಟಾರ್ಟ್ ಮಾಡಿಬಿಟ್ಟಾರೆ, ಕಸದ ಮೇಲೂ ಟ್ಯಾಕ್ಸ್ ಅಂತ. 10 kg ಕಸ ಇದ್ರೆ ಇವನಿಗೆ 500 ರೂಪಾಯಿ, 1 ಕ್ವಿಂಟಲ್ ಕಸ ಇತ್ತಂತಂದ್ರೆ 8000 ರೂಪಾಯಿ. ಏನು ಯಾವ ಥರ ಜೀವನ ಮಾಡಬೇಕು, ಏನು ಮಾಡಬೇಕು ಒಂದೂ ಅರ್ಥ ಆಗ್ತಿಲ್ಲ. ಇವ್ರು ಸುಮ್ಮನೆ ಪಂಚ ಗ್ಯಾರಂಟಿಗಳು ಕೊಡ್ತೀವಿ ಅನ್ನೋದು ಬಿಟ್ಟರೆ, ಇವತ್ತು ನನ್ನ ಮನೆ ಹತ್ರ ಕೆಲವು ಜನ ಹೆಣ್ಮಕ್ಳು ಬಂದಿದ್ರು, ಬೆಳಗ್ಗೆ ಬಂದು ಕುಡಿಯೋ ನೀರಿಂದಲೂ ಸಿಕ್ಕಾಪಟ್ಟೆ ಜಾಸ್ತಿ ಬೆಳೆದ್ಬಿಟ್ಟಾರೆ. ಸುರಪುರದಲ್ಲಿ ಕುಡಿಯೋ ನೀರಿಂದು ಮಾಡಿದ್ರು. ಸರ್, ಆ ಗ್ಯಾರಂಟಿಗಳು ವಾಪಸ್ ತಗೋ ಅಂತೇಳಿ ರೇಟ್ ಕಡಿಮೆ ಮಾಡಿ ಅಂತೇಳಿ ಬಂದು ಹೆಣ್ಮಕ್ಳು ಬಂದಿದ್ರು. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಾರೆ. ಸುಮ್ಮನೆ ಏನಾರ ಕೇಳೋಣ ಪಂಚ ಗ್ಯಾರಂಟಿ ಅಂತೇಳಿ, ಏನು ಪಂಚ ಗ್ಯಾರಂಟಿಗಳು ಏನು ಪಂಚ್ ಗ್ಯಾರಂಟಿಗಳು ಗೊತ್ತಾಗ್ತಿಲ್ಲ ಜನರಿಗೆ. ಪಂಚ್ಗೆ ಹೋಗೋ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು ಎಲ್ಲರೂ ಸೇರಿ ಪಂಚ್ ಕೊಡಕತ್ತಾರೆ ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಅವು ಒಂದು ಹೇಳಿ ಎಲ್ಲ ಬೆಲೆಯನ್ನು ಹೆಚ್ಚಿಗೆ ಮಾಡ್ಕೊಂಡು ಹೊರಟಿದ್ದಾರೆ. ಇವತ್ತು ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರಣ್ಣವರು ಎಲ್ಲರೂ ಮತ್ತು ವಿರೋಧ ಪಕ್ಷ ನಾಯಕರಂಥ ಅಶೋಕ್ ಅಣ್ಣವರು, ಚಲವಾದಿ ನಾರಾಯಣ ಸ್ವಾಮಿ ಅಣ್ಣವರು ಎಲ್ಲರೂ ಸೇರಿ ನಾಳೆಯಿಂದ ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಿದ್ದಾರೆ. ಎಲ್ಲ ಶಾಸಕರು ಮತ್ತು ಎಲ್ಲ ಮಾಜಿ ಶಾಸಕರು, ಮಾಜಿ ಸಚಿವರು, ಎಲ್ಲ MLCಗಳು, ಮಾಜಿ MLCಗಳು, ಯಾರ್ಯಾರು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ BJP ಅವರು ಎಲ್ಲರೂ ಮತ್ತು ಜಿಲ್ಲಾ ಎಲ್ಲ ಪ್ರಮುಖರು ಆ ಧರಣಿಯಲ್ಲಿ ಭಾಗವಹಿಸ್ತಾರೆ.
2ನೇ ತಾರೀಕು ನಾಳೆ 11 ಗಂಟೆಯಿಂದ ಪ್ರಾರಂಭ ಆಗ್ತದೆ. 11 ಗಂಟೆಯಿಂದ ಪ್ರಾರಂಭ ಆದಂಥದ್ದು ಅಹೋರಾತ್ರಿ ನಡೀತದೆ. ಎಷ್ಟು ದಿನ ನಡೀತದೆ ಏನೋ ನಿರ್ಣಯ ಆಗಿಲ್ಲ, ಪ್ರಾರಂಭ ಅಷ್ಟೇ ನಿರ್ಣಯ ಆಗಿದೆ. ಹಾಗಾಗಿ ಇವೆಲ್ಲ ಬೆಲೆ ಏರಿಕೆ ವಿರುದ್ಧ BJP ಉಗ್ರವಾಗಿ ಹೋರಾಟ ಮಾಡ್ತದೆ. ಇವೆಲ್ಲ ಬೆಲೆಗಳನ್ನ ನಿಯಂತ್ರಣ ಮಾಡಬೇಕು, ಇಲ್ಲಂತಾರೆ ಸಾರ್ವಜನಿಕರಿಗೆ ಜನರಿಗೆ ಭಾಳ ತೊಂದರೆ ಆಗ್ತದೆ. ಮಧ್ಯಮದ ವರ್ಗದವರು ಅಂತೂ ಪರಿಸ್ಥಿತಿ ಕೇಳಲಾರ ಪರಿಸ್ಥಿತಿ ಇದೆ. ಬಡವ್ರದಂತರೂ ಮುಗಿದೋಗ್ಬಿಟ್ಟಿದೆ. ಮಧ್ಯಮದ ವರ್ಗದವರು ಜೀವನ ಮಾಡಲಾರಂಥ ಪರಿಸ್ಥಿತಿ ಇದೆ, ರೈತರು ಜೀವನ ಮಾಡಲಾರಂಥ ಪರಿಸ್ಥಿತಿ ಇದೆ, ಯಾರು ಬಿಸ್ನೆಸ್ ಮ್ಯಾನ್ ಜೀವನ ಮಾಡಲಾರಂಥ ಪರಿಸ್ಥಿತಿ ಇದೆ. ಈಗೇನ್ರ ನಮ್ಮ ಅಮೀನ್ ರೆಡ್ಡಿ ಅವರು ಮನೆ ಕಟ್ಸಿದ್ದಾರೆ, ಆ ಲಿಫ್ಟ್ ಹಾಕ್ಸಿದಾರೆ. ಮನೆ 3 ಅಂತಸ್ತು ಮನೆ ಮೇಲೆ ಇತ್ತ ಲಿಫ್ಟ್ ಇತ್ತಂದ್ರೆ ಅದನ್ನ ರಿನಿವಲ್ ಮಾಡ್ಕೋಬೇಕಾದ್ರೆ ಮೊದಲು 500 ರೂಪಾಯಿ ಇತ್ತು, 200ರಿಂದ 500 ರೂಪಾಯಿವರೆಗೆ ಇತ್ತು. ಈಗ ಅದನ್ನ 3000ರಿಂದ 8000 ರೂಪಾಯಿವರೆಗೆ ಹೆಚ್ಚು ಮಾಡಿಬಿಟ್ರು. ಆ ಪರಿಸ್ಥಿತಿ ನೀವು ಒಂದು ಹೇಳಿಕೆ ಅಂತ ಹೋದ್ರೆ ನಿಮ್ಗೆ ನಮ್ಮೊಂದು 2-3 ತಾಸು ಬೇಕು, ಅಷ್ಟೊಂದು ಬೆಲೆ ಏರಿಕೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಿಜಕ್ಕೂ ಒಳ್ಳೆಯದಲ್ಲ. ಕರ್ನಾಟಕ ಜನ ಭಾಳ ಸಂಭಾವಿತರ ಒಳ್ಳೆಯವರಿದ್ದಾರೆ ಅಂತೇಳಿ ಇದನ್ನು ತಾಳ್ಕೆ ಅಂದರೆ ಜನನೇ ದಂಗೆ ಹೇಳೋಂಥ ಒಂದು ಕೆಲಸ ಈ ಸರ್ಕಾರನ ತೆಗೆದುಕೊಂಡಂಥ ಕೆಲಸನ ಮಾಡ್ತಾರೆ. ಅದಕ್ಕೋಸ್ಕರ ನಾಳೆಯಿಂದ ನಮ್ಮ BJP ಉಗ್ರವಾಗಿ ಪ್ರತಿಭಟನೆ ಮಾಡ್ತದೆ, ಹೋರಾಟ ಮಾಡ್ತದೆ. ಈ ಬೆಲೆ ಇಳಿಸತನ ಈ ನಮ್ಮ ಪಕ್ಷ ಸುಮ್ಮನೆ ಕೂದ್ರಲ್ಲ ಅಂತ ಈ ಮುಖಾಂತರ ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.